ಸಮಸ್ತ ಕನ್ನಡ ನಾಡಿನ ಭಕ್ತಾದಿಗಳೆಲ್ಲರಿಗೂ ಈ ಮೂಲಕ ತಮಗೆ ವಿನಯವಾಗಿ ತಿಳಿಸುವುದೇನೆಂದರೆ, ಶ್ರೀ ಗವಿಗಂಗಾಧರ ದೇವಸ್ಥಾನ, ಗವಿಪುರಂ, ಬೆಂಗಳೂರು 19. ಇಲ್ಲಿರುವ ಪುರಾಣ ಪ್ರಸಿದ್ಧ ದೇವಾಲಯವು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿದೆ. ಇಲ್ಲಿ ನಾವುಗಳು ಎಲ್ಲರೂ ಸೇರಿಕೊಂಡು ಗುಹಾಗಿರಿ ಪಾದಯಾತ್ರೆ ಪ್ರದಕ್ಷಿಣೆಯನ್ನು ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಬೆಳಿಗ್ಗೆ 6:30 ಗಂಟೆಗೆ ಪ್ರಾರಂಭವಾಗಿ ಶ್ರೀ ಗವಿಗಂಗಾಧರ ದೇವಸ್ಥಾನ ಹಾಗೂ ಅದರ ಪಕ್ಕದಲ್ಲಿರುವ ಶ್ರೀ ಹರಿಹರ ಗುಡ್ಡ ದೇವಸ್ಥಾನ, ಹರಿಹರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ರಾಮಾಂಜನೇಯ ಗುಡ್ಡದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವು ಸೇರಿದಂತೆ 3 ದೇವಸ್ಥಾನಗಳನ್ನು ಹುಣ್ಣಿಮೆಯ ದಿವಸ ಶ್ರೀ ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಗಿರಿವಲ ಪ್ರದಕ್ಷಿಣೆ ಮಾಡುವ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನು ಮಾಡಿಕೊಂಡು ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಲು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ. ಆದ್ದರಿಂದ ತಾವುಗಳು ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಸಕಾಲಕ್ಕೆ ಆಗಮಿಸಿ ಪ್ರದಕ್ಷಿಣೆಯನ್ನು ಮಾಡಿ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಹುಣ್ಣಿಮೆಯ ದಿವಸ ಗವಿಗಂಗಾಧರ ಸ್ವಾಮಿಯ ದೇವಸ್ಥಾನದ ಮುಂದೆ ಹಾಜರಾಗಬೇಕೆಂದು ಮನವಿ. ಇಂತಿ ಗುಹಾಗಿರಿ ಪ್ರದಕ್ಷಿಣೆ ಸಮಿತಿ, ಗೋವಿಂದರಾಜು, ಗುಹಾಗಿರಿ ಪ್ರದಕ್ಷಿಣೆ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮ Namah
ಶಿವಾಯ. ಓಂ ನಮಃ 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 ಶಿವಾಯ.
ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 13 ತಿಂಗಳಿನಿಂದ ದಯವಿಟ್ಟು ಯಾರು ನಿಂತ್ಕೊಂಬೇಡಿ, ಕೂತ್ಕೊಂಬಿಡಿ ಎಲ್ಲ. ಗಿರಿ ಗುಹ ಪ್ರದಕ್ಷಿಣ ಅನ್ನೋ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಪೌರ್ಣಮಿಯ ಪ್ರಾತಃ ಕಾಲ ಯಾವ ರೀತಿ ರಾತ್ರಿ ಪೂರ್ಣವಾದ ಚಂದ್ರನ ವಿಶೇಷವಾದ ಬೆಳಕಿರುತ್ತೋ ಅದೇ ರೀತಿ ಸೂರ್ಯ ಚಂದ್ರರ ಸಂಗಮದ ವಿಶೇಷವಾದ ಬೆಳಕೆ ಪೌರ್ಣಮಿಯ ಪ್ರಾತಃ ಕಾಲ. ಈ ಪ್ರಾತಃ ಕಾಲದಲ್ಲಿ ಮೇಲ್ಗಡೆ ಇರುವಂಥ ಹರಿಹರೇಶ್ವರ, ಆಂಜನೇಯ 2 ಗಿರಿಯ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಒಳಗಡೆ ಗವಿಗಂಗಾಧರೇಶ್ವರನ ಗುಹ ಪ್ರದಕ್ಷಿಣೆಯನ್ನು ಮಾಡಿ 2 ಗುರುಗಳ ಹಿತವಚನವನ್ನು ಆಲಿಸಿ ಹೋಗುವಂಥ ವೈಶಿಷ್ಟ್ಯವಾದ ಕಾರ್ಯಕ್ರಮವನ್ನು ಈ ಗೋವಿಂದರಾಜು ಬ್ರದರ್ಸು ಶುರು ಮಾಡಿದ್ದಾರೆ. ಇವತ್ತು 13ನೇ ತಿಂಗಳು ವ್ಯಾಸ ಪೌರ್ಣಮಿ, ಬಹಳ ವಿಶೇಷವಾದ ದಿನ. ವ್ಯಾಸ ಪೌರ್ಣಮಿ ಅಂದರೆ ವ್ಯಾಸ ಮಹರ್ಷಿಗಳು 28 ಪುರಾಣಗಳನ್ನು ನೈಮಿಷಾರಣ್ಯದ ಅಘೋರವಾದ ಒಂದೇ ಒಂದು ಮರದ ಕೆಳಗಡೆ 22,000 ಋಷಿಗಳನ್ನು ಕೂರಿಸಿ ಈ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ಕಥಾಲೋಪಗಳನ್ನು ಮಾಡಿದ್ದಾರೆ. ಅಂತ ವಿಶೇಷವಾದ ಈ ಗುರು ಪೌರ್ಣಿಮಾ, ವ್ಯಾಸ ಪೌರ್ಣಿಮಾ ಇವತ್ತು ಬಂದಿದೆ. ಸಾಮಾನ್ಯವಾಗಿ ಇವತ್ತು ಯಾರ್ಯಾರು ಈ ಗಿರಿಗರ ಗುಹ ಪ್ರದಕ್ಷಿಣೆ ಮಾಡಿದಾರೋ ಅವರಿಗೆಲ್ಲ ಭಗವಂತ ವಿಶೇಷವಾದ ಅನುಗ್ರಹ ಮಾಡಲಿ. ಈ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಈ ವಿಷಯ ಸಂಗ್ರಹಿಸಿ ಅವರು ಬಂದು ಈ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪುರುಷಾಯುಧ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರುದ್ರಾಯ ನಮಃ. ಓಂ ಶ್ರೀ ಗುರು ರುದ್ರಾಯ ನಮಃ. ಓಂ ಶ್ರೀ ಗುರು ರುದ್ರಾಯ ನಮಃ. ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಈ ದಿನ ಗುರು ಪೂರ್ಣಿಮೆಯ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಹ ಈ ದಿನ ಯಾವುದೇ ರೀತಿಯಾದ ಗುರುಗಳಿದ್ರು ಅವ್ರು ಹೋಗಿ ದರ್ಶನ ಮಾಡಿ ಅವ್ರ ಆಶೀರ್ವಾದ ಪಡಿಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನಾವು ಇದೇ ನಮ್ಮ ಗವಿಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ 13 ತಿಂಗಳು ಹಿಂದೆಗಡೆ ಒಂದು ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು, ಏಕೆ ಅಂತಂದರೆ ತಿರುವಣ್ಣಾಮಲೆಯಲ್ಲಿ ಹೋಗ್ತಾರೆ, ಅಲ್ಲಿ ಸ್ವಾಮಿ ದರ್ಶನ ಕಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಜನ ಬಂದ್ಬಿಡ್ತಾರೆ, ಇಲ್ಲಿ 4 ಲಕ್ಷ ಜನ 5 ಲಕ್ಷ ಜನ ಬರ್ತಾರೆ. ಹಂಗಾಗಿ ಕೆಲಸ ಕಾರ್ಯ ಮಾಡೋರಿಗೆ ಇಲ್ಲಿ ಬೆಳಿಗ್ಗೆ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ 13 ತಿಂಗಳಿಂದ ಯಶಸ್ವಿ ಕಾರ್ಯಕ್ರಮದಲ್ಲಿ ಮುನ್ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಎಲ್ಲ ಏರಿಯಾಗಳಿಂದ, ಬೆಂಗಳೂರು ನಾನಾ ರೀತಿಯಲ್ಲಿ ಇರೋಂಥ ಏರಿಯಾಗಳಿಂದ ಬಂದು ಇಲ್ಲಿ ಸ್ವಾಮಿ ದರ್ಶನ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಇದು ಮೂಲ ದಕ್ಷಿಣ ಕಾಶಿ ದೇವಸ್ಥಾನ. ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯ ಕಿರಣ ಬೀಳುವಂಥ ಏಕೈಕ ದೇವಸ್ಥಾನ. ಹಂಗಾಗಿ ಪುರಾಣ ಪ್ರಸಿದ್ಧ ದೇವಸ್ಥಾನ. ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರೋದು, ನಮ್ಮ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರೋ ದೇವಸ್ಥಾನ. ಹಾಗಾಗಿ ಇದು ಪೂರ್ತಿ ಇತಿಹಾಸನೇ ತುಂಬ ದೊಡ್ಡದಿದೆ. ಹಂಗಾಗಿ ಇಲ್ಲಿ ಋಷಿಮುನಿಗಳು ತಪಸ್ ಮಾಡಿರೋ ಜಾಗ. ಇದ್ರ ಪಕ್ಕದಲ್ಲಿ ಹರಿಹರ ಗುಡ್ಡ ಇದೆ, ಅಲ್ಲಿ ಹರಿಹರ ದೇವರು ಇಬ್ರು ಇದ್ದಾರೆ. ಹರಿಹರ ಒಟ್ಟಿಗೆ ಸೇರಿರೋದ್ರಿಂದ ಮತ್ತೆ ರಾಮಾಂಜನ ಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೆಳಗಡೆ ಗಣಪತಿ ದೇವಸ್ಥಾನ, ಮತ್ತೆ ಚಾಮುಂಡೇಶ್ವರಿ ಅಮ್ಮ, ಪಳುವಿಕೆ ಅಮ್ಮ, ಇದೆಲ್ಲ ಸೇರಿದ್ರೆ 1 ಕಿಲೋಮೀಟ್ರ್ ಪಾದಯಾತ್ರೆ ಥರ ಆಗುತ್ತೆ. ದಯಮಾಡಿ ಇದೆಲ್ಲ ಏನಾಗ್ತದೆ ಅಂದರೆ ಒಂದು ಪಾದಯಾತ್ರೆ 1 ಕಿಲೋಮೀಟ್ರ್ ಆಗುತ್ತೆ. ಪ್ರದಕ್ಷಿಣೆ ಮಾಡಿ ನಂತರ ಸ್ವಾಮಿ ದರ್ಶನ ಮಾಡಿ ಅವ್ರವ್ರ ಮನಸ್ಸನ್ನ ಸಂಕಲ್ಪನ ಸ್ವಾಮಿ ಹತ್ರ ಹೇಳ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಇಲ್ಲಿ ಈಡೇರುವಂಥ ಎಲ್ಲ ಲಕ್ಷಣಗಳು ತುಂಬ ಅನಾದಿ ಕಾಲದಿಂದ ಇದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮುಂದಿನ ತಿಂಗಳುಗಳಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಬೆಳಿಗ್ಗೆ 6:30 ಗಂಟೆಗೆ ಶಾರ್ಪಾಗಿ ಬಂದು ಇಲ್ಲಿ ಸಂಕಲ್ಪ ಮಾಡಿಸ್ತಾರೆ. ಗುರುಗಳು ಇದ್ದಾರೆ, ಅವ್ರ ಮುಖಾಂತರ ಸಂಕಲ್ಪ ಆದಮೇಲೆ ಪ್ರದಕ್ಷಿಣೆ ಶುರುವಾಗುತ್ತೆ. ಎಲ್ಲ ಒಂದೇ ರೀತಿಯಲ್ಲಿ ಎಲ್ಲ ದೇವ್ರಿಗೂ ಒಂದೇ ದಿವಸ ನಾವು ದರ್ಶನ ಮಾಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಯಾವುದೇ ರೀತಿ ಇಲ್ಲಿ ದರ್ಶನ ಆಗಲ್ಲ, ಇನ್ನೊಂದಾಗಲ್ಲ ಅಂತ ದಯವಿಟ್ಟು ಅದನ್ನೆಲ್ಲ ತಿಳ್ಕೊಬೇಡಿ. ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಅಣ್ಣ ತಮ್ಮದಿರ ಥರ ಇದ್ದೀವಿ. ನಮ್ಮೆಲ್ಲ ಕೆಂಪೇಗೌಡ ಜಿಂಕೆ ಪಾರ್ಕ್ ಸಂಘದಿಂದ ಇದನ್ನ ಎಲ್ಲ ರೀತಿಯಲ್ಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಬ್ರಿಗೊಬ್ರು ತುಂಬ ಅಣ್ಣ ತಮ್ಮದಿರ ಥರ ನಾವು ಸಹಕಾರದಿಂದ ಮಾಡ್ತಾ ಇದ್ದೀವಿ ಕೆಲಸನ. ಹಂಗಾಗಿ ಇಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಯಾವುದೂ ಆಗೋದಿಲ್ಲ. ಬನ್ನಿ, ಅಚ್ಚುಕಟ್ಟಾಗಿ ದರ್ಶನ ಆಗುತ್ತೆ. ಈ ದರ್ಶನ ಮಾಡಿ ನಿಮ್ಮ ಮನಸ್ಸಿನ ಸಂಕಲ್ಪ ಎಲ್ಲ ಈಡೇರಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಎಲ್ಲರೂ ಸವಿನಯತವಾಗಿ ನಿಮಗೆ ಪಾದಗಳಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಎಲ್ಲ ಸದಸ್ಯರಿಗೂ ನಮಸ್ಕಾರ. ಪ್ರತಿ ತಿಂಗಳು ಗುಹಾಗಿರಿ ಪ್ರದಕ್ಷಿಣೆ ನಡೀತಾ ಇದೆ. ಅದೇ ರೀತಿ ನಡೀಲಿ. ನಾವು ಕೇಳೋದೊಂದೇ, ನಮ್ಮ ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು. ಹಿಂದೂ ಧರ್ಮಕ್ಕೋಸ್ಕರ ನಾವು ಇವಾಗ ಸನಾತನ ಧರ್ಮದಿಂದ ಏನ್ ಬೆಳೆಸ್ಕೊಂಡ್ ಬಂದಿದೆ ಇದೆಲ್ಲ ಉಳಿಸ್ಬೇಕು ಅಂದ್ರೆ ನೀವೆಲ್ಲ ಈ ತರ ಒಂದು ಗುಹಾಗಿರಿ ಪ್ರದರ್ಶನ ಇರ್ಬೋದು, ಹಿರವಣ್ಣವಲ ನಡೀತಾ ಇದೆ, ಅಷ್ಟು ದೂರ ಹೋಗಕ್ಕಾಗಲ್ಲ ಅಂದವರು ಇಲ್ಲೇ ಬರ್ಲಿ ಅಂತ ಇದೊಂದು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದೀವಿ. ಇದು ಆಲ್ರೆಡಿ 13ನೇ ತಿಂಗಳಿದು. 13ನೇ ತಿಂಗಳು ಕಂಪ್ಲೀಟ್ ಆಗಿದೆ. ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ವಾಹಿನಿ ಮೂಲಕ ಎಲ್ಲ ಇದನ್ನ ಪ್ರಚಾರ ಮಾಡಿ ಎಲ್ಲ ಜನಗಳು ಸೇರ್ಲಿ, ಇಲ್ಲಿ ಬಂದು ಆ ಭಗವಂತನ ಒಂದು ದರ್ಶನ ಮಾಡ್ಲಿ, ಒಂದು
ಈ ಒಂದು ಪ್ರದಕ್ಷಿಣೆ ಹಾಕಿ ಎಲ್ಲರಿಗೂ ಒಂದು ನಮ್ಮ ಹಿಂದೂ ಧರ್ಮ ಉಳಿಲಿ, ಬೆಳೆಸ್ಬೇಕು. ಮತ್ತೆ ದೇವ್ರ ಹತ್ರ ಕೇಳ್ಕೊಳ್ಳೋಣ ನಾವು. ಈ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಒಂದು ಸಂಕಲ್ಪನೂ ಈಡೇರುತ್ತೆ, ಮತ್ತೆ ನಮ್ಮ ಹಿಂದೂ ಧರ್ಮನೂ ಇದನ್ನ ನಾವು ಎಲ್ಲ ಒಂದು ಮುಂದಿನ ಪೀಳಿಗೆಗೆ ಬೆಳೆಸ್ಬೋದು ಅಂತ ನಿಮ್ಮ ವಾಹಿನಿ ಮೂಲಕ ಅಂತ ಕೇಳ್ಕೊಂತಾ ಇದೀವಿ. ನಿಮ್ಮ ವಾಹಿನಿಯವರೆಲ್ಲ ಇದನ್ನ ಪ್ರಚಾರ ಮಾಡಿ, ದಯವಿಟ್ಟು ಪ್ರಚಾರ ಮಾಡಿ ಎಲ್ಲ ಸಾಕಷ್ಟು ಜನ ಸೇರ್ಲಿ, ಇಲ್ಲಿ ಸೇರಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ಲಿ, ಅವ್ರಿಗೂ ಎಲ್ಲ ಒಳ್ಳೇದಾಗುತ್ತೆ. ಎಲ್ರು ಬಂದು ಸೇರ್ಲಿ ಇಲ್ಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಗುಹಾಗಿರಿ ಪ್ರದರ್ಶನ ಹೀಗೆ ನಡ್ಕೊಂಡು ಹೋಗ್ಲಿ, ಸಹಸ್ರಾರು ಜನ ಸೇರ್ಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂತೀವಿ. ನಮಸ್ಕಾರ. ಬಂದ್ಮೇಲೆ ನಮಗೂ ಒಳ್ಳೇದಾಗಿದೆ. ಒಳ್ಳೆ ವಾತಾವರಣ ಇದೆ. ಒಂದು ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ತಮಿಳ್ನಾಡಿಗೆ, ಅದನ್ನ ಇಲ್ಲೇ ಮಾಡಿಕೊಟ್ಟಿರೋದ್ರಿಂದ ಕರ್ನಾಟಕ ಜನಕ್ಕೆ ಒಂದು ಒಳ್ಳೆ ಅನುಕೂಲ ಆಗಿದೆ. ಪ್ರತಿ ಹುಣ್ಣಿಮೆಗೂ ಮತ್ತೆ ಒಳ್ಳೆ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸ್ಲಿ ಅಂತ ಕೇಳ್ಕೊಳ್ತಾ ಹೇಳ್ತೀನಿ. ತಿರುವಣ್ಣಾಮಲೆಗೆ ಹೋಗಿ ಅಲ್ಲಿ ಕಷ್ಟಪಡ್ತಿದ್ರು, ದೇವ್ರ ದರ್ಶನ ಆಗ್ತಿರಲಿಲ್ಲ. ಅದರಿಂದ ಅದನ್ನ ನಾವು ಸಂಸ್ಥೆ, ನಮ್ಮ ಒಂದು ಜಿಂಕೆ ಪಾರ್ಕ್ ಸೇವಾ ಸಂಘ ಗಮನದಲ್ಲಿಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡೋಣ. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾಕೆ ನಾವು ಮಾಡಬಾರ್ದು, ಪುರಾತನವಾದಂಥದ್ದಲ್ಲ ಅಂತ ಹೇಳಿ ಇದನ್ನ ನಮ್ಮ ದೇವಸ್ಥಾನದಲ್ಲಿ ನಾವು ಸ್ವಾಮಿಗಳ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡ್ದೋ. ಇದು ಬಹಳ ಯಶಸ್ಸು ಕಾಣ್ತಾ ಇದೆ. ಹೀಗೆ ಭಕ್ತಾದಿಗಳು ಅತಿ ಹೆಚ್ಚಾಗಿ ಭಾಗವಹಿಸಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸನಾತನ ಧರ್ಮವನ್ನ ಕಾಪಾಡಿ ಭಾಗವಹಿಸಿ ದೇವರು ಒಳ್ಳೇದು ಮಾಡಿ. ಭಾಷೆಗಳು ಪ್ರಥಮವಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಪೂರ್ಣಿಮೆ ಶುಭಾಶಯಗಳು. ಇವತ್ತಿನ ದಿವಸ ಈ ಗವಿಗಂಗಾಧರೇಶ್ವರದ ದರ್ಶನ ಮಾಡಬೇಕು ಅಂತ ನಾವು ಬೆಳಗ್ಗೆನೆ ಬಂದ್ವಿ. ಅದೇ ವಿಚಾರವಾಗಿ ನಮ್ಮ ಗುಟ್ಟಳ್ಳಿ ಏನು ಹೊಸದಲ್ಲ, ಓಡಾಡುವಂಥ ಜಾಗ. ಬಟ್ ಎಷ್ಟು ಸಲ ಬರಬೇಕು ಅಂತ ಅನ್ಕೊಂಡಿರ್ತೇವೆ, ಬರೋಕ್ಕಾಗಿರಲಿಲ್ಲ. ಇವತ್ತು ಇಲ್ಲಿ ಬಂದ್ವಿ. ಈ ಗುರುಪೂರ್ಣಿಮೆ ದಿವಸ ಇಲ್ಲಿ ಗಿರಿ ಗುಹಾ ಪ್ರದಕ್ಷಿಣೆ ಸೇವಾ ಕಾರ್ಯಕ್ರಮ ಇತ್ತು. ನಾವು ಇದರಲ್ಲಿ ಭಾಗವಹಿಸಿದ್ವಿ. ನಡಗಿಯ ದೂರದಲ್ಲೇ ನಮಗೆ ಹರಿಹರ ದೇವಸ್ಥಾನ ಮತ್ತು ರಾಮಾಂಜನೇಯ ಗೂಡದಲ್ಲಿ ಆಂಜನೇಯ ದೇವಸ್ಥಾನ ಅವೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡ್ವಿ. ಗುರುಗಳು ಇದ್ರು, ಗುರುಗಳನ್ನ ನಮಸ್ಕಾರ ಮಾಡಿ ಅವರ ಪ್ರವಚನವನ್ನು ಕೇಳಿ ದೇವರ ಭಾಗ್ಯವನ್ನ ಪಡ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಪುರಾತನ ಕಾಲದ್ದು ಇಲ್ಲಿ 13 ತಿಂಗಳಿಂದನೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾವು ಇದು ಫಸ್ಟ್ ಟೈಮ್ ಬಂದಿದ್ದು. ಇಷ್ಟು ಸಲಿನೂ ಬರ್ಬೇಕಂತ ಇತ್ತು, ಬರೋಕ್ಕಾಗಲಿಲ್ಲ. ಹಾಗಾಗಿ ಈ ವರ್ಷ ಬಂದಿದ್ದೀವಿ. ತುಂಬ ಖುಷಿ ಆಯಿತು ನಮಗೆ ಬಂದಿದ್ದಕ್ಕೆ. ಹಂಗೆ ಮುಂದೆನೂ ಹಂಗೆ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದ್ದೀವಿ. ಹಂಗಾದ್ರೆ ಪ್ರತಿ ತಿಂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಹೋಗ್ತಾ ಇದ್ದಾರೆ. ಇನ್ನೂ ಮುಂದೆ ಇದಕ್ಕಿಂತ 2ರಷ್ಟು ಜನ ಅಲ್ಲ 100ರಷ್ಟು ಜನ ಬರಲಿ ಅಂತ ಕೇಳ್ಕೊತೀವಿ. ಇದೇ ರೀತಿ ಇದ್ರಲ್ಲಿ ಎಲ್ಲಿ ನಡೀತಿರೋದು ಇದು ಇದರಲ್ಲಿ ತಿರುವಣ್ಣಾಮಲೆಯಲ್ಲಿ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಉಣ್ಮೆನಲ್ಲಿ ಮಾಡ್ತಾರೆ. ಅದೇ ರೀತಿ ಅದು ಇಲ್ಲೂ ಆಗ್ಬೇಕು ಅನ್ನೋದೇ ನಾವೆಲ್ಲ ಕೇಳ್ಕೊಂತೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೇಕಂತ ಕೇಳ್ಕೊತಿದೀವಿ. ಕೆಂಪೇಗೌಡ ಸಂಘದವರು ಜಿಂಕೆ ಪಾರ್ಕ್ ಡೋಬಿಘಾಟ್ ಅಲ್ಲಿಂದ ಅವರು ಮಾಡ್ತಾ ಇರೋದು ಇದನ್ನ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಜನಗಳು ಬರ್ಬೇಕಂತ ಕೇಳ್ಕೊತೀವಿ. ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ನಾವು 13ನೇ ತಿಂಗಳಿಂದನೂ ಈ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಏನಂದ್ರೆ ಈ ಗಿರಿ ಪ್ರದಕ್ಷಿಣೆ ಮಾಡೋದು ತಿಂಗಳ ಪೂರ್ತಿ ನಾವು ಕೆಲಸಕ್ಕೆಲ್ಲ ಹೋಗಿರ್ತೀವಿ, ಎಲ್ಲ ಇದಾಗಿರ್ತೀವಿ. ಆದ್ರೆ ಒಂದು ದಿವಸ ಈ ಹುಣ್ಣಿಮೆ ದಿವಸ ಬಂದು ನಾವು ಒಂದು ದೇವ್ರನ್ನ ದರ್ಶನ ಮಾಡಿದ್ರೆ ನಮ್ಮ ಎಷ್ಟೋ ಪಾಪ ಏನೋ ಮಾಡಿರ್ತೀವಿ ಅದನ್ನ ಕಳ್ಕೊಂತೀವಿ ಅಂತ ಒಂದು ದೇವ್ರ ದರ್ಶನದಲ್ಲಿ ನಮ್ಗೆ ಆಗುತ್ತೆ. ಅದರಿಂದ ನಾವು ಈ ಗವಿಗಂಗಾಧರ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಅಲ್ವಾ, ಅದಕ್ಕೋಸ್ಕರ ನಾವಿಲ್ಲಿ ಬಂದು ಒಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ನಮಗೂ ಒಂದು ಎಲ್ಲಾರ್ಗೂ ಎಲ್ಲ ಭಕ್ತಾದಿಗಳು ಒಳ್ಳೇದಾಗ್ಲಿ. ಹಾಗೆ ಈ ವರ್ಷ ಮಳೆ ಬೆಳೆ ಯಾವುದೂ ಇಲ್ಲ, ಅದಕ್ಕೋಸ್ಕರ ಈ ಗವಿಗಂಗಾಧರ ದೇವಸ್ಥಾನ ಸ್ವಾಮಿ ಕರುಣಿಸಿ ಒಂದು ಇನ್ನು ಮುಂದೆ ಆದ್ರೂ ಒಳ್ಳೆ ಮಳೆ ಬೆಳೆ ಕೊಡ್ಲಿ ಅಂತ ನಾವು ಎಲ್ಲರ ಪರವಾಗಿ ನಾವು ಜನಗಳ ಪರವಾಗಿ ನಾವು ಕೇಳ್ಕೊಂತ ಇದೀವಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಎಲ್ಲಾರ್ಗೂ ದೇವರು ಎಲ್ಲಾರ್ಗೂ ಆಶೀರ್ವಾದ ಮಾಡಲಿ.